ನೀವು ಪನ್ನೀರ್ ತಗೊಳ್ಳಿ ಅದರಲ್ಲಿ ವಿಷ ಇದೆ, ನೀವು ಘೀ ತಗೊಳ್ಳಿ ಅದರಲ್ಲಿ ವಿಷಯ ಇದೆ, ಅಂದರೆ ತುಪ್ಪದಲ್ಲಿ ವಿಷಯ ಇದೆ ನಿಮಗೆ, ನೀವು ಪನ್ನೀರಲ್ಲಿ ವಿಷಯ ಇದೆ ನಿಮಗೆ, ಯಾವುದರಲ್ಲಿ ವಿಷಯ ಇಲ್ಲ ಹೇಳಿ. ಬಟಾಣಿನಲ್ಲೂ ಕೂಡ ಅದೇ ಹಣೆ ಬರಹ ನೋಡಿ. 231 ಸ್ಯಾಂಪಲ್ಸ್ಗಳನ್ನು ಪನ್ನೀರನ್ನ ಟೆಸ್ಟಿಗೆ ಒಳಪಡಿಸಲಾಗಿತ್ತು. 30 ಸುರಕ್ಷಿತ, 2 ಸುರಕ್ಷಿತ ಅಲ್ಲ, ಇನ್ನು ಉಳಿದಿದ್ದು ಬಾಕಿ ಇದೆ ಬರಬೇಕಾಗಿರುವಂಥದ್ದು. ಬಟಾಣಿ 115 ಸ್ಯಾಂಪಲ್ಸ್, 45 ಸುರಕ್ಷಿತ, 69 ಸುರಕ್ಷಿತ ಅಲ್ಲ. ಇನ್ನು ತುಪ್ಪ 49 ಸ್ಯಾಂಪಲ್ಸನ್ನು ಕಳಿಸಿಕೊಡಲಾಗಿತ್ತು. 6 ಸುರಕ್ಷಿತ ಅಲ್ಲ ಅನ್ನುವಂಥದ್ದು ಬಂದಿಲ್ಲ, ಇನ್ನೂ ಕೂಡ ಬರುವಂಥದ್ದು ಬಾಕಿ ಇದೆ. ಸಂಗತಿ ಇದು. ಏನು ಮಾಡ್ತೀರಿ? ಯಾವುದನ್ನು ತಿಂತೀರಿ? ಯಾಕಂದರೆ ನೋಡಿ, ಅತ್ಯಂತ ಸಹಜ. ನೀವು ಈಗ ನಾವೆಲ್ಲ ರೈತರ ಮಕ್ಕಳು. ಅಭಿ, ಸೈಡ್ ತೊಗೊಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತೊಗೊಳೋದು ಬೆಟರಾ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಈಗ ನಮ್ಮ ಭೂಮಿಗಳು ಹೆಂಗಾಗಿದೆ ಹೇಳಿ. ಈಗ ನೀವು ಗೊಬ್ಬರ ಹಾಕಲೇಬೇಕು, ಸುರಿಲೇಬೇಕು, ಪೆಸ್ಟಿಸೈಡ್ಸ್ ಹೊಡಿಲೇಬೇಕು. ಮಲೆನಾಡು ಭಾಗದಲ್ಲಿ ಕ್ಯಾನ್ಸರ್ ಜಾಸ್ತಿ ಆಗಿದೆ. ಯಾಕಪ್ಪ ಅಂತಂದರೆ ಈ ಅಡಿಕೆಗೆ ಸ್ಪ್ರೇ ಮಾಡ್ತಾರಲ್ಲ ಆ ಪೆಸ್ಟಿಸೈಡ್ಸ್ನ, ಆ ವಿಷಕಾರಿ ಅಂಶ ದೇಹದ ಒಳಗಡೆ ಹೋಗ್ತಾ ಇದೆ. ಯಾರು ಜವಾಬ್ದಾರಿ ಇದಕ್ಕೆ? ಯಾರು ಜವಾಬ್ದಾರಿ ಹೊರ್ತಾರೆ ಇದನ್ನು? ಸೊ ಹೀಗೆ ಅಂದರೆ ನಾವು ಇಲ್ಲಿ ಬಿತ್ತೋದು ವಿಷ, ಇಲ್ಲಿ ಬೆಳೆಯೋದು ವಿಷ, ತಿನ್ನೋದು ವಿಷ, ಇನ್ನು ನಮ್ಮ ಚಿಂತನೆಗಳು ವಿಷ ಆಗದಂಗೆ ಇರುತ್ತಾ? ಹಾಗಾಗಿನೇ ಇಷ್ಟೊಂದೆಲ್ಲ ಕ್ಷೋಭೆ ಆಗಿರೋದು. ಬನ್ನಿ, ಇದು ಸಂಬಂಧಪಟ್ಟಂಗೆ ಜನರು ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಪನ್ನೀರ್ ಮಸಾಲ ಇರ್ಬೋದು, ಪನ್ನೀರ್ ಟಿಕ್ಕಾ ಆಗಿರ್ಬೋದು, ಪನ್ನೀರ್ ಮಂಚೂರಿ ಆಗಿರ್ಬೋದು, ಇವೆಲ್ಲರೂ ಕೂಡ ಮಕ್ಕಳು ಅಂತೆಲ್ಲ ದೊಡ್ಡವರು ಅಂತೆಲ್ಲ ಎಲ್ಲರೂ ಕೂಡ ಇಷ್ಟಪಡೋಂತಹ ತಿಂಡಿ ತಿನಿಸುಗಳು. ಹಾಗಿದ್ದಾಗ ನಮಗೆ ಎಲ್ಲಿ ಬರಬೇಕು? ಯಾಕೆಂದರೆ ಎಲ್ಲ ಗುಣಮಟ್ಟವನ್ನು ನಾವು ಎಲ್ಲರೂ ಕಾಯ್ಕೊಂಡಿರ್ತಾರೆ. ಅಂತಹ ಗುಣಮಟ್ಟದ ಊಟವನ್ನು, ರುಚಿಕರವಾದಂಥ ಊಟವನ್ನು ನಾವು ನಿರೀಕ್ಷೆ ಮಾಡಿ ನಾವು ಬರ್ತೇವೆ. ಸೊ ಹಂಗೆ ಬಂತು ಅಂತಂದಾಗ ಅದನ್ನೂ ನೀವು ಅದು ಇದು ಎಲ್ಲ ಏನೇನೆಲ್ಲ ರೂಮರ್ಗಳೆಲ್ಲ ಅದೆಲ್ಲ ಇತ್ತು ಹೇಳಿದ್ರು ಅಂತಂದರೆ ಎಲ್ಲಿಗೆ ಹೋಗಬೇಕು, ನಾವು ಎಲ್ಲಿ ಏನು ಸೇವಿಸಬೇಕು ಅಂತಲೇ ಗೊತ್ತಾಗಲ್ಲ. ಪೌಷ್ಟಿಕ ಆಹಾರ ಅಂತೇಳಿ ನಾವು ಪರಿಗಣಿಸೋದಾದರೆ ಪನ್ನೀರನ್ನು, ಯಾಕೆಂದರೆ ನಮ್ಮ ದೇಹಕ್ಕೆ ನಿಜವಾಗ್ಲೂ ಬೇಕು. ಆರೋಗ್ಯ ಇಲಾಖೆಯವರು ಇದ್ರ ಬಗ್ಗೆ ಎಲ್ಲಿ ತಪ್ಪುಗಳಾಗತ್ತೆ ಅಲ್ಲಿ ನೋಡಿ, ಅದ್ರ ಬದಲು ಇಡೀ ಪ್ರಾಡಕ್ಟೇ ತಪ್ಪು ಅಂತ ಹೇಳೋದಲ್ಲ. ಯಾಕೆಂದರೆ ನಮಗೆ ಮುಖ್ಯವಾಗಿರೋದು ಆ ಪ್ರಾಡಕ್ಟ್ ಏನಿದೆ ನಮ್ಗೆ ಅವಶ್ಯಕವಾಗಿ ಬೇಕೇ ಬೇಕು. ಎಲ್ಲರೂ ಪನ್ನೀರ್ ಮಾಡೋ ಇದರಲ್ಲಿ ಬಂದಿದ್ದಾರೆ. ಅದಕ್ಕೆ ಏನು ಹಾಕ್ತಾರೆ, ಹೇಗೆ ಮಾಡ್ತಾರೆ ಅನ್ನೋದು ಖಂಡಿತವಾಗ್ಲೂ ಯಾರಿಗೂ ಗೊತ್ತಿರಲ್ಲ. ಈ ಫುಡ್ ಅಡಲ್ಟ್ರೇಷನ್ ಅನ್ನೋದು ತುಂಬ ದೊಡ್ಡ ಸಮಸ್ಯೆ ಆಗಿದೆ, ಇಡೀ ದೇಶವ್ಯಾಪಿ ಆಗಿದೆ. ಸೊ ಹಾಗಾಗಿ ಒಂದು ಉತ್ಕೃಷ್ಟವಾದ ಪನ್ನೀರ್ನ ಅಂದರೆ ಒಂದು ಬ್ರ್ಯಾಂಡನ್ನು ಆಗ್ಮಾರ್ಕ್ ಅಥವಾ ಒಂದು ಸರ್ಟಿಫೈಡ್ ಪನ್ನೀರ್ನ ಯೂಸ್ ಮಾಡಿದ್ರೆ ಖಂಡಿತ ಆರೋಗ್ಯಕ್ಕೆ ಏನು ಸಮಸ್ಯೆ ಇಲ್ಲ. ನಾವು ಯಾರೋ ಮಾಡಿದ್ದು ಬೀದಿಯಲ್ಲಿ ತರ್ತೀವಿ ಅಥವಾ ಇನ್ನೊಂದು ಯಾವುದೇ ಒಂದು ಬ್ರ್ಯಾಂಡ್ ಇಲ್ಲದೆ ಯಾವುದೇ ಹೆಸರಿಲ್ಲದೆ ತಂದರೆ ಖಂಡಿತ ಅದು ಆರೋಗ್ಯಕ್ಕೆ ತೊಂದರೆ ಕೊಡ್ಬೋದು. ಗುಣಮಟ್ಟ ಇದ್ರೇ ಅದು ಆರೋಗ್ಯಕ್ಕೆ ಒಳ್ಳೆಯದು. ಯಾವ ವಸ್ತು ಅಷ್ಟೇ, ಅದರಲ್ಲಿ ಉತ್ಕೃಷ್ಟವಾದ ಒಂದು ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ರೆ ಮಾತ್ರ ಅದು ಆರೋಗ್ಯಕ್ಕೆ ಒಳ್ಳೆಯದು. ಅದರಲ್ಲಿ ಬೇಡದಿರೋ ವಸ್ತುಗಳು, ಆರೋಗ್ಯಕ್ಕೆ ಹಾನಿಕರವಾದ ವಸ್ತುಗಳನ್ನ ಹಾಕಿದರೆ ಖಂಡಿತ ಆರೋಗ್ಯಕ್ಕೆ ಸಮಸ್ಯೆ ಆಗುತ್ತೆ. ನಾವೊಂದು ನಂಬಿಕೆ ಇಟ್ಕೊಂಡು ಹೋಟ್ಲಿಗೆ ಬಂದಿರ್ತೀವಿ, ಒಳ್ಳೆ ಪನ್ನೀರ್ ಯೂಸ್ ಮಾಡಿದರೆ ನಮಗೆ ಅದು ಟೇಸ್ಟಲ್ಲೇ ಗೊತ್ತಾಗುತ್ತೆ ಪನ್ನೀರ್ ಒಳ್ಳೆಯದೋ ಕೆಟ್ಟದೋ ಅಂತ. ಹಾಗಾಗಿ ಆದಷ್ಟು ಪನ್ನೀರ್ ಯೂಸ್ ಮಾಡಿ, ಒಳ್ಳೆ ಪನ್ನೀರ್ನ ಯೂಸ್ ಮಾಡಿ. ಆರೋಗ್ಯ ಇಲಾಖೆನೂ ಅದ್ರ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ. ಏಕೆಂದರೆ ಈಗ ಹೆಂಗೆ ನಾವು ನಂದಿನಿ ಹಾಲು ಅಂದರೆ ಒಂದು ಬ್ರ್ಯಾಂಡ್, ಆ ಬ್ರ್ಯಾಂಡಲ್ಲಿ ನಾವು ಹಾಲು ಅಂದ ತಕ್ಷಣ ಒಂದು ನಂದಿನಿ ಹಾಲು, ಹಾಗೆಯೇ ಪನ್ನೀರ್ ಅಂದರೆ ಒಂದು ಗುಡ್ ಪ್ರೋಟೀನ್ ಅನ್ನೋದು ಜನರಲ್ಲಿ ಒಂದು ನಂಬಿಕೆ ಇದೆ. ಆ ನಂಬಿಕೆನ ಉಳಿಸ್ಕೋಬೇಕಷ್ಟೇ. ಈಗ ಆರೋಗ್ಯ ಇಲಾಖೆಯವರು ಅದ್ರ ಬಗ್ಗೆ ಗಮನ ಹರಿಸಿ ಒಳ್ಳೆ ಪ್ರಾಡಕ್ಟ್ ಯಾವುದು ಇದ್ಯಾವುದು ಒಂದು ಮಾರ್ಕ್ ಕೊಡ್ತೀರಾ ನೀವು ಪರ್ಟಿಕ್ಯುಲರ್ ಆಗಿ ಜನಗಳಿಗೆ ನೀವು ತಿಳಿಸಿದರೆ ನಮಗೂ ಒಂದು ಉಪಯೋಗ ಆಗುತ್ತೆ. ಅದರಿಂದ ಒಳ್ಳೆ ಯಾವ ಪನ್ನೀರ್ ತೊಗೋಬೇಕು, ಯಾವ ಪನ್ನೀರ್ ತೊಗೋಬಾರ್ದು. ಯಾಕಂದರೆ ನಾವು ಬರೀ ಹೋಟ್ಲಲ್ಲಿ ಒಂದೇ ಈಗ ಪನ್ನೀರ್ ತಿಂತಾ ಇಲ್ಲ ಜನ, ಮನೇಲೂ ಈಗ ಉಪಯೋಗಿಸೋಕ್ಕೆ ಶುರು ಮಾಡಿದ್ದಾರೆ. ಸೊ ವರ್ಕೌಟ್ ಮಾಡಿದ್ಮೇಲೆ ಪನ್ನೀರ್ ತಿನ್ನೋದು, ವರ್ಕೌಟ್ಗಿನ್ನೂ ಮುಂಚೆ ಪನ್ನೀರ್ ತಿನ್ನೋದು. ಸೊ ಹಾಗಾಗಿ ಪನ್ನೀರ್ ಅನ್ನೋದು ಒಂದು ಜನಗಳಿಗೆ ಈಗ ಹಾಸು ಹೊಕ್ಕಾಗೋಗಿದೆ ಅಂತ ಹೇಳ್ಬೋದು. ಹಾಗಾಗಿ ಆದಷ್ಟು ದಯವಿಟ್ಟು ಒಳ್ಳೆ ಪನ್ನೀರ್ ಜನಗಳಿಗೆ ಸಿಗೋ ಹಾಗೆ ಮಾಡಿ.